ಚಡಚಣ ಜಾತ್ರೆ ಅಂದರೆ ಇದು ಐತಿಹಾಸಿಕ ಜಾತ್ರೆ ಎನ್ನಬಹುದು. ಏಕೆಂದರೆ ಇದು ಸುಮಾರು 75 ವರ್ಷಗಳಿಂದ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ವಿಶೇಷ ಅಂದರೆ ವಿಜಯಪುರ ಮತ್ತು ಸೋಲಾಪುರ ಮತ್ತು ಚಡಚಣ ಜಾತ್ರೆ ಒಂದೇ ಸಂದರ್ಭದಲ್ಲಿ ನಡೆಯುತ್ತೆ. ಚಡಚಣ ಡಾಕ್ಟರ್ ಶಿಲ್ಪಿ ಲಿಂಗಣ್ಣ ಅವರು ಹುಟ್ಟಿದ ತವರು ಮತ್ತು ಈ ಚಡಚಣ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಪ್ರಸಿದ್ಧಿ ಗಡಿಭಾಗದ ಚಡಚಣ ತಾಲೂಕವೇ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಾನುವಾರು ಸೇರುವ ಜಾತ್ರೆ ಇದೇ ಜಾತ್ರೆ. ಈ ಜಾತ್ರೆಗೆ ಪ್ರಸಿದ್ಧ ಕುರಿಗಳು ಮತ್ತು ಎತ್ತುಗಳು, ಹಸುಗಳು, ಕರುಗಳು ಈ ಜಾತ್ರೆಗೆ ಬರುತ್ತವೆ. ಈ ಜಾತ್ರೆಗೆ ಸುಮಾರು 10,000 ಜಾನುವಾರುಗಳು ಕೂಡುತ್ತವೆ ಎಂಬುದು ಈ ಜಾತ್ರೆಗೆ ಪ್ರಸಿದ್ಧಿ ಅಂತಾರೆ. ಹಾಗಾದರೆ ಈ ಜಾತ್ರೆಯ ವಿಶೇಷ ವರದಿ ಇಲ್ಲಿದೆ ನೋಡಿ. ಈ ಒಂದು ಜಾತ್ರೆ ಪ್ರಾರಂಭವಾಗಿದ್ದು ಜನವರಿ 18ರಿಂದ 22ರವರೆಗೆ ನಡೆದಿದೆ ಮತ್ತು ಈ ಜಾತ್ರೆಗೆ ಚಾಲನೆ ನೀಡಿದ ವಿಜಯಪುರ ಜಿಲ್ಲೆಯ ಲೋಕಸಭಾ ಸದಸ್ಯ ರಮೇಶ್ ಜಿಗಣಗಿ ಮತ್ತು ಶಾಸಕ ವಿಠ್ಠಲ್ ಕಟಕದೊಂಡ ಈ ಜಾತ್ರೆ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಜಾತ್ರೆಯಲ್ಲಿ ಸುಮಾರು 200 kgವರೆಗೂ ಗುಂಡುಕಲ್ಲು ಎತ್ತುವ ಸ್ಪರ್ಧೆ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಸಂಗಮೇಶ್ವರ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಗಂಗಾಧರ್ ಪಾವ್ಲೆ ಅವರು ಮತ್ತು ಬಾಬುಗೌಡ ಪಾಟೀಲ್ ಉಪಾಧ್ಯಕ್ಷರು, ದೇವೇಗೌಡ ಪಾಟೀಲ್ ಮತ್ತು ಎಲ್ಲ ಸದಸ್ಯರು ಭಾಗಿಯಾಗಿ ಚಾಲನೆ ನೀಡಿದರು. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಮದ್ದುಗಳನ್ನು ಅದ್ದೂರಿಯಾಗಿ ಸುಡಲಾಯಿತು. ಈ ಜಾತ್ರೆಯ ಕುಸ್ತಿ ಸ್ಪರ್ಧೆಗೆ ಮಾಜಿ ಶಾಸಕರ ದೇವಾನಂದ ಚವ್ಹಾಣ್ ಮತ್ತು ಬಿಜೆಪಿ ಮುಖಂಡ ಸಂಜು ಐಹೊಳಿ, ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ, ಮಾಜಿ ಶಾಸಕರು ಬಿಜೆಪಿ ಮುಖಂಡ ಕಾಂತಗೌಡ ಪಾಟೀಲ್ ಚಾಲನೆ ನೀಡಿದರು. ಕೊನೆ ವಿಜೇತರಿಗೆ 2 ಕುಸ್ತಿ ಅಭ್ಯರ್ಥಿಗಳಿಗೆ ಸುಮಾರು 71,000 ಬಹುಮಾನ ನೀಡಲಾಯಿತು. ಚಾಲನೆ ಕೈ ಹೋಗತ್ತದೆ. ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬ್ರು ನಾವು भी घट मैदान तोड़ा सकते होदरता है पहलवान बामडीचं आहे ना नाव काय विनोद शिंगारे. हा बबलू चप्पाळे ಹೋಗಿರೋ ಓದಾಡ್ಬೇಡ್ರಿ ಹೋಗಿರಿ. पैलवान गौडेश लोणी नाव काय मारुती खरात वाकरी पैलवाना तिकडे लंगोटी धरता पैलवाना चॉकलेटी कलर 2,500 रुपये 2,500 रुपये ಚರ್ಚೆಯ ಕುಸ್ತಿ ಇದು. ಬರ್ಲಿ ಚಪ್ಪಾಳೆ. ಹಾ ನೋಡ್ರಿ ಹಂಗದ ಪೈಲ್ವಾನ್ರಿ ಈಗ ನಿಮಗೆ ಗುರುತಾಗ್ತದೆ. ಇನ್ನು ಮುಂದೆ ಗರಂ ಆಗ್ಲಕ್ಕಂತೂ ಬ್ಯಾಟ್ರಿ ಶಾಬಾಷ್. इची कड़ी पहलवान वाकरी अव इची कड़ी पहलवान हिंदे नम लोणीदव चॉकलेटी चड्डी सॉरी भगवा चड्डी हाक्तव लोणी अव केसरी चड्डी ಮತ್ತು ಚಾಕ್ಲೇಟಿ ಚಡ್ಡಿ ಅವ ಪೈಲ್ವಾನ್ ವಾಕರಿ ಪೈಲ್ವಾನ್ ವಾಕರಿ. ಈ ಜಾತ್ರೆಗೆ ಬರುವ ಕೆಲವು ಕುರಿಗಳಿಗೆ ತುಂಬ ಬೆಲೆ ಇದೆ. ಸುಮಾರು 35 ಲಕ್ಷದವರೆಗೆ ಮಾರಾಟ ಆಗುವ ಕುರಿಗಳು ಉಂಟು ಎಂದು ಹೇಳಿದರು. ಸುಮಾರು 3 ರಿಂದ 4 ಲಕ್ಷದವರೆಗೆ ಹಸುಗಳು ಕೂಡ ಮಾರಾಟವಾಗಿವೆ.
80,000 ಎಷ್ಟು 80,000 80,000 ಅಂದರೆ 80,000. ಏಯ್ ಈ ಕುರಿ 10 ಲಕ್ಷ. ಇದು ಕುರಿ ಎಷ್ಟಕ್ಕೆ ಮಾರಾಟ ಆಗ್ತದ್ರಿ? 2.5 ಲಕ್ಷ ಅಂದ್ರೆ 2.5 ಲಕ್ಷ. ಹಾಂ, ಈ ಕುರಿಗೆ 2.5 ಲಕ್ಷ ಬೇಡ್ತಾರ? ಏನಿದೆ ವಿಶೇಷ ಈ ಕುರಿಯಲ್ಲಿ? ಆ ಗಿಣಿ ಮುಖಕ್ಕೆ ಸಲುವಾಗಿ ಇಷ್ಟು 2.5 ಲಕ್ಷಕ್ಕೆ ಬೇಡ್ತಾರೆ. ಯಾವ ಜಾತಿ? ಎಷ್ಟು ವರ್ಷದ ಮರಿ ಇದು? ನೀವು ಎಷ್ಟಕ್ಕೆ ತೊಗೊಂಡಿದ್ದೀರಾ? ನಿಮ್ಮಲ್ಲೇ ಹುಟ್ಟಿದೆ. ಈಗ 2.5 ಲಕ್ಷಕ್ಕೆ ಮಾರಾಟ ಆಗುತ್ತೆ. ನೀವು ಎಷ್ಟಕ್ಕೆ ಕೊಡ್ತೀರಾ ಕೊಟ್ಟು ಬೇಡಿದ್ರೆ? 4 ಲಕ್ಷಕ್ಕೆ ಮಾರಾಟ ಆಗುತ್ತಾ? ಅದು ಗಿಣಿ ಹಾಗೆ ಮುಖ ಇರೋದಕ್ಕೆ 4 ಲಕ್ಷನ? ಯಾವುದು ಜಾತಿ? ಮಾಡಿಗಳ? ಯಾವ್ದು ದೊರತಾವು? ಪ್ರತಿ ವರ್ಷ ಬರ್ತೀರಾ? ಓಕೆ. ನಮಸ್ಕಾರ. ಈಗ ನಾವು ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಚಡ್ಚಣ ಜಾತ್ರೆಯಲ್ಲಿದ್ದೀವಿ. ಒಂದು ಕುರಿಗೆ ಅಂದಾಜು ಎಷ್ಟು ಮೊತ್ತ ಅಂತ ಹೇಳ್ತಿರಲ್ಲ, ರೈತರ ಹತ್ರ ಕೇಳಿ. ಸರ್ ನಮಸ್ಕಾರ. ಎಷ್ಟು ಸರ್ ನಿಮ್ಮ ಕುರಿ ಮೇಲೆ ಒಂದಕ್ಕೆ? ಒಂದು ಕುರಿಗೆ 35 ಲಕ್ಷನಾ? ಯಾವ ಕುರಿಗೆ 35 ಲಕ್ಷ ಅಂತ ಹೇಳ್ತೀರಾ? ಆ ಕುರಿ 35 ಲಕ್ಷನಾ? ಏನಾದ್ರೂ ಆ ವಿಶೇಷ? ಹೆಣ್ಣು ಮರಿ ಗಂಡು ಮರಿ. ಆ ಜಾತಿ ಯಾವ ಜಾತಿ ಅದು? ಕಿಲಾರ್ ಜಾತಿ. ಅದಕ್ಕೆ 30 ಲಕ್ಷ. ಮತ್ತೆ ಹೈಯೆಸ್ಟ್ 35 ಲಕ್ಷವರೆಗೂ ಮಾರಾಟ ಆಗುತ್ತೆ ಕುರಿಗೆ. ಯಾವ ಕುರಿ ಅಂತ ಹೇಳ್ತೀರಾ ಸ್ವಲ್ಪ? ಯಾವ ಕುರಿ? ಆ ಕುರಿ ಸಣ್ಣ ಸಣ್ಣ ಬದುಕದ ಎಲ್ಲ ಇದು ಒಂದೇ ತಳಿ ಏನ್ರಿ? ಒಂದೇ ತಳಿ ಅಣ್ಣ. 2 ಟಗರಿ. ಅದು 11 ಲಕ್ಷ ಅದ, 35 ಲಕ್ಷ ಅದ. 2 ಉಕ್ಕುರ್ದು 2 ಮರಿ ಉಕ್ಕುರ್ದು. ಒಟ್ಟು ಒಂದೇ ತಳಿ. ನೋಡಿದ್ರಲ್ಲ, ಈ ಚಡ್ಚಣ ಜಾತ್ರೆಯಲ್ಲಿ ವಿಶೇಷ ಏನಂದ್ರೆ ಒಂದು ಕುರಿ 35 ಲಕ್ಷ ಬೆಲೆ ಬಾಳುತ್ತೆ ಅಂದ್ರೆ ನೋಡಿ ಅದು ಯಾವ ಜಾತಿ ಅಂತೇಳಿ. ನೋಡಿ ಇದೆ ಅಂತಲ್ಲ, ಒಂದು ಹಸು ಕೂಡ ಅಲ್ಲಿ ಒಂದು ಮಿನಿಮಮ್ 5 ಲಕ್ಷವರೆಗೂ ಮಾರಾಟ ಆಯ್ತು. ಏನಪ್ಪ, ಯಾವುದೋ ಜಾತಿ ಪ್ರಾಣಿಗೆ ರೈತರಿಗೆ ಏನೋ ಒಂದು ಹೆಸರಿಡ್ತಾರೆ. ನೋಡಿ ರೈತರು ಎಷ್ಟು ಶ್ರೀಮಂತರು, ಬೆಲೆ ಬಾಳುವ ವಸ್ತುನೇ ಇದು ಮಾಡ್ತಾರೆ, ಮತ್ತೆ ಅದಕ್ಕೆ ಹೆಸರಿಡ್ತಾರೆ. ಇಲ್ಲೇ ರೈತರಿದ್ದಾರೆ ನೋಡಿ. ಹೇಗೆ ಅನಿಸ್ತದೆ ಸರ್ ನಿಮಗೆ? ಹಾಂ, ಯಾವುದೇ ತೊಂದರೆ ಇಲ್ಲದೆ ನಿಮ್ಗೆ ಪ್ರತಿ ಜಾತ್ರೆ ಹೋಗ್ತಿಲ್ಲ? ನಮ್ಮ ಹೆಸರು? ಜಾನುವಾರುಗಳ ಮುಂದೆ ಜಿಲ್ಲಾ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆ.ಎಚ್. ಶಿವರುದ್ರಪ್ಪ ಮತ್ತು ಡಾಕ್ಟರ್ ಅಶೋಕ್ ಪೋಣಸ್ಗಿ ಅವರು, ಡಾಕ್ಟರ್ ಎಂ.ಎಸ್. ಗಂಗನಹಳ್ಳಿ ಮತ್ತು ಹಲವು ವೈದ್ಯಾಧಿಕಾರಿಗಳು ಜಾನುವಾರುಗಳನ್ನು ವೀಕ್ಷಣೆ ಮಾಡಿದರು. ಈ ಜಾತ್ರೆ ಮುಂದೆ ನಿಂತು ನಡೆಸಿದ ಶಾಸಕರಾದ ವಿಠ್ಠಲ್ ಕಟಕದೊಂಡ ಮತ್ತು ಚಡಚಣ ದಂಡಾಧಿಕಾರಿ ಸಂಜಯ್ ಇಂಗಳ ಮತ್ತು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಸಂಜಯ್ ಕಡಗೇಕರ್ ಅವರು, ಎಪಿಎಂಸಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಚಡಚಣ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು
BK ತಾವಸೆ ಮತ್ತು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಧೋತ್ರೆ ಮತ್ತು ಉಪಾಧ್ಯಕ್ಷರಾದ ಇಲಾಯಿ ನದಾಪ್ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಮಾಜಿ ಅಧ್ಯಕ್ಷರಾದ ಬಾಬುಗೌಡ ಪಾಟೀಲ್ ದುಂಡಪ್ಪ, ನಿರಾಳೆ ಅಶೋಕ್ ಕುಲಕರ್ಣಿ ಮತ್ತು ಅನೇಕ ಮುಖಂಡರು ಜಾತ್ರೆಯಲ್ಲಿ ಭಾಗವಹಿಸಿದರು. ಲಕ್ಷ್ಮಣ ಶಿಂದೆ, RJ 32 ಕನ್ನಡ ನ್ಯೂಸ್, ಚಡಚಣ. ಎತ್ತಿರುವ ಗುನಾಪುರದ ಬೀರಪ್ಪ ಲೋಗಾವಿ ಗುನಾಪುರ ಸಾಕಿನಿ ಅವ್ನು ಬಹುತೇಕ ಈಗ 16 ದಾಟಿದ್ರಿ 16 ವಯಸ್ಸಿನವ್ರು. ಇವರು ತಂದೆಗೂ ಕೂಡ ಈ ಮೆಟ್ನಾಲಿ ಮೇಲೆ ಕಲ್ಲು ಎತ್ತಿದ್ರು, ಚೀಲ ಎತ್ತಿದ್ರು. ಅವರು ಕೂಡ ಅವ್ರ ಅಣ್ಣ ಅವರು ಪರಂಪರೆಯಾಗಿ ಬೆಳೆಸ್ಕೊಂಡು ಬಂದಾರೆ. ಇವರು ಮೈಸೂರು ದಸರಾದ ಕ್ರೀಡಾಪಟುಗಳು, ಸಂಗಮೇಶ್ವರ ಜಾತ್ರೆ, ತೆಣತೆಣದು ಹಾಗೂ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೂಡ ಭಾಗವಹಿಸಿ ಪ್ರಶಸ್ತಿ ಪಡೆದ. ಇದಕ್ಕೆ ಶಾರೀರಿಕ ಸಮತೋಲನ ಬೇಕು. ಒಂದು ಕ್ವಿಂಟಲ್ ಜೋಳದ ಚೀಲ ಅದ ಬಂದ್ಮೇಲೆ ಕೆಳಗಿನ ಜಾಗ ತಗೊಂಡ್ರೆ ಬೇಕಾದಂತ ಕಾಲ್ ಸರ್ಸಾಡಿ ಮಾಡಿ ನಿಂತು ಶಕ್ತಿ ಪ್ರದರ್ಶಿಸಬಹುದು. ಲಿಮಿಟೆಡ್ ಜಾಗದಾಗ ಆಮೇಲೆ ಬೆನ್ನ ಮೇಲೆ ಚೀಲ ತಿರುಗಿಸಿ ತೋರಿಸ್ತಾನ ನಾವು. ಅದನ್ನ ಕೈ ಹಚ್ಚಲಾರ್ದೆ ಬೆನ್ನ ಮ್ಯಾಗಿಂದ ಚೀಲ ಅಡ್ಡ ಬರ್ತದ, ಪುನಃ ಅಡ್ಡ ಬಂದು ಎಬ್ಬಿಸ್ತಾನೆ. ಇಬ್ರು ಕೂಡಿ ಎತ್ತಿಟ್ರೆ ಆಗಲಾರಂತ 50 kg ಕಟ್ಟಾದಾಗ ಕ್ವಿಂಟಲ್ ಜೋಡಿ ಕಸರತ್ ಮಾಡೋದೇನು ಸಾಮಾನ್ಯ ಕೆಲಸ ಅಲ್ಲ. ಇವೆಲ್ಲ ಹವ್ಯಾಸಗಳು, ಶರೀರ ಪ್ರದರ್ಶನ, ಸಮತೋಲನ, ಶಾರೀರಿಕ ಸಮತೋಲನ ಇವೆಲ್ಲ ಕಾಪಾಡ್ಕೊಂಡು ಮಾಡ್ಬೇಕಾಗ್ತದೆ. ಮುಗೀತು. ಸೌಕಾಸ್ ಇಪ್ಪೋ ಒಂದೇದು ಸಂಗ್ರಾಣಿ ಕಲ್ಲು ಸಾಗ್ ಎತ್ತೋದು. ಅದರಲ್ಲಿ ಫಸ್ಟ್ ಬಹುಮಾನ ಬಂದಂತವನು ಪೈಗಂಬರ ಮುಜಾವರ ಪೈಗಂಬರ್ ಮಮದಾಪ್. ಅಲ್ಲಿಂದ ಭೂಸಲೆ ಪ್ರಕಾಶ್ ಭೂಸಲೆ ಬಿಜ್ಜರಿಗೆ, ಅಲ್ಲಿಂದ ಮೂರನೇದ್ದು ಆಕಾಶ ಅಂಕಲ್ಗೆ. ಈ ರೀತಿ ಸಂಗ್ರಾಣಿ ಕಲ್ಲ ಒಂದು ಕೈ ಹಿಡಿದು 195 kg ತನಕ ಒಂಟು ಕೈಲಿ ಅವ್ರ ಕಲ್ಲು ಎತ್ಕೊಟ್ಟು ಬಂದ್ರು. ಅದು ರಟ್ಟಿ ತಾಕಾತ, ಬಲಭೀಮನ ತಾಕಾತ ಅಂದ್ರೆ ಅದು ಸಂಗ್ರಾಣಿ ಕಲ್ಲಿನೊಳಗೆ. ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲಾದವ್ರಿ 2 ಫಸ್ಟ್ ಸೆಕೆಂಡ್ ತಗೊಂಡವ್ರು ನಮ್ಮ ಜಿಲ್ಲಾದವರು. 3ನೇ ಬಹುಮಾನ ಜತ್ ತಾಲೂಕದವರು. ಇನ್ನೂ ದೊಡ್ಡ ಪೈಲ್ಮಾನ್ ಬಂದಿಲ್ಲ, ಅಫ್ಜಲ್ ಖಾನ್ ಮುಜಾವರ ಅಂತೇಳಿ ದೊಡ್ಡ ಪೈಲ್ಮಾನ್ ನಾವು ಬಂದಿಲ್ಲ. ಸ್ವಲ್ಪ ಅವ್ರದ್ದು ಕೆಲಸ ಇತ್ತು, ಬದಾಮಿ ಉತ್ಸವಕ್ಕೆ ಹೋಗ್ಯಾರ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಅಮೂಲ್ ಪೂಜಾರಿ ಅವರು
ನಮ್ಮ ಆಸಂಗಿ ಅವರು ಒಳ್ಳೆ ಪೈಲವಾನ್ರು. ಅವರು 85 ಹಿಡಿದು 88 kg ತನಕ ಮೊಟ್ಟ ಕೈಲಿ ಅವರು ದೊಡ್ಡ ಪೈಲವಾನ್ ಇರ್ತಿರಲ್ಲ, ಅವ್ರು ಎಷ್ಟು ಕೆಜಿ ಇರ್ತಾರೆ? ಅವರು 105 ಎತ್ತಾನ ಅಫ್ಜಲ್ ಖಾನ್ ಮುಜಾವರ್ ಅಂತ 105 188 ಕೆಜಿ ಇರ್ತಿದಾರಲ್ಲ. ಅದು ಎರಡು ಕೈಲಿ ಸಂಗ್ರಾಣಿ 105 kg. ಈಗಿಂದ ಯಾರ್ದಾಗೈತೆ ಅದು ಹೇಳ್ರಿ. ಸಂಗಮೇಶ್ವರ ಜಾತ್ರೆ ಒಳಗೆ ಎತ್ತಿದ್ದು ಪೈಗಂಬರ್ ಮಮದಾಪುರ ಬಿಜಾಪುರ ಜಿಲ್ಲಾ. ಈಗ ಕೊಟ್ಟಂಗೆ ಇವ್ರ ಜೊತೆ ಈಗ ಸದ್ಯ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಈ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ. ಸರ್ ನೋಡ್ರಿ, ನೀವೇನು ಹೇಳಕ್ ಈ ಸಂಗಮನಾಥನ ಗುಡಿಯೊಳಗ ಜಾತ್ರೆ ಭಯಂಕರ ವಿಜೃಂಭಣೆಯಿಂದ ವರ್ಷಿಗೊಮ್ಮೆ ಆಚರಿಸ್ತೇವೆ. ನಮ್ಮ ಸಂಸ್ಥೆಯವರು ಮತ್ತು ಎಲ್ಲರೂ ಕೂಡಿಕೊಂಡು ಶಿಸ್ತಿಗೆ ಜಾತ್ರೆ ಮಾಡ್ಕೊಂಡು ಹೋಗ್ತೇವೆ ನಾವು ವರ್ಷ. ಮತ್ತು ಇದ್ರಾಗ ಯಾವ ಅಡೆತಡೆಗಳು ಯಾವ ಬರಲಾರಂಗ ನಮ್ಮ KSI CP ಅವರು ನೋಡ್ಕೋತಾರೆ. ಮತ್ತು ಸರ್ಕಾರ ದವಾಖಾನೆಗಳು ಅವರು ನೋಡ್ಕೋತಾರೆ. ಎಲ್ಲರದು ನಮ್ಮ ಜಾತ್ರೆ ಮ್ಯಾಗ ಎಲ್ಲರಿಗೂ ಕಣ್ಣದ, ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಗ್ತಾರೆ. ಶಿಸ್ತಾಗಿ ನಡೆದ ಜಾತ್ರೆ ವರ್ಷಕ್ಕೆ ನಡೆದವ. ಮತ್ತು ಈಗ ಕುಸ್ತಿ ಅವ, ಇನ್ನು 3ಕ್ಕೆ ಕುಸ್ತಿ ಆಗ್ತಾವ. ಕುಸ್ತಿಗಳು ಎಲ್ಲ ಇಲ್ಲಿ ಕಲ್ಲೆತ್ತು ಭಾರ ನಂಬರ್ ಆಯ್ತಿದ್ರು ಅಂಥದ್ದು. ಕಲ್ಲೆತ್ತು ಭಾರ ಅಮಾಸಿ ದಿನ ಇಟ್ಕೊಡ್ತೀವಿ. ಗುಡಿ ದಿನ ಇಟ್ಕೊಂಡೇವಂದ್ರೆ ಭಾಳ ಭಾರಿ ಆಗ್ತದೆ. ಅಲ್ಲ, ಮುಂದಿನ ವರ್ಷ ಮುಂದಿನ ವರ್ಷ ನುಡಿದಿನ ಇಡ್ತೇವ್ರಿ. ಇದಕ್ಕೆ ಬಹುಮಾನ ಅವ್ರು ನಾವು ಎಷ್ಟು ಕೊಟ್ಟರು ಸಂಸ್ಥೆ ಅವ್ರಿಗೆ ಕಡಿಮೆನೇ ಕೊಟ್ಟರು, ಅವ್ರಿಗೆ ಕಡಿಮೆನೇ. ಆದರೂ ನಾವು ಅವ್ರಿಗೆ ನೋಡಿ ಎಷ್ಟು ಅವ್ರ ಯೋಗ್ಯ ತಕ್ಕ ಕೊಡ್ತೇವೆ ನಾವು ಬಹುಮಾನ ಇಟ್ಟು ಹೇಳಿ ನಮ್ಮದು 2 ಮಾತು ಮುಗಿಸ್ತಿದ್ದೆ. ನಮಸ್ಕಾರ. ಈಗ ಚರ್ಚನ್ ಜಾತ್ರೆಯಲ್ಲಿ ಸ್ಪರ್ಧೆ ಕಲ್ಲೆತ್ತು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಅವ್ರ ಹೆಸರೇನು? ವೀರಪ್ಪ ಪೂಜಾರಿ. ಎಷ್ಟು ಕೆಜಿ ಕಲ್ಲನ್ನು ಎತ್ತಿದ್ದಾರೆ? 182 8 ಕೆಜಿ. ಇದಕ್ಕೆ ಮುಂಚೆ ಎಲ್ಲಾದ್ರೂ ಎತ್ತಿದ್ರೆ ಅವರು 205 ದಾಖಲು ಮಾಡ್ಯಾನ, ವಿಶ್ವ ದಾಖಲು ಮಾಡ್ಯಾನ ನಮ್ಮ ಜಿಲ್ಲಾ. ನಿಮ್ಮ ಜಿಲ್ಲಾದವರು? ಬಿಜಾಪುರ ಜಿಲ್ಲಾ. ನೀವು ತಾವು ಯಾವ್ದವರು? ನಮ್ಮದು 3,000. ಈಗ ಇದೇ ಸಂಸ್ಥೆಯವರು ಅಧ್ಯಕ್ಷರಿದ್ದಾರೆ ಮತ್ತು ಈ ಸದಸ್ಯರು ಇದ್ದಾರೆ. ಏನ್ ಮಾತಾಡ್ತಾರೆ? ಅಧ್ಯಕ್ಷ, ಈ ಜಾತ್ರೆ ನಿಮಿತ್ತ ಏನ್ ಹೇಳಕ್ ಬಯಸ್ತೀರಾ? ಜಾತ್ರೆ ಮತ್ತು ಈ ವರ್ಷ ವಜ್ಜೆ ಸುಮಾರು ಹೊಸದಾಗಿ ಮಾಡಿದ್ರು. ದಂದ ಬಜಾರ್ದೊಳಗೆ ಮಾಡ್ತಿದ್ರು ವರ್ಷ, ಅಲ್ಲಿ ಆಗಿಲ್ಲ ಇಲ್ಲದ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರು ಬಾಬುಗೌಡ್ರವರು ಇದು ಇಡೂನು ಇವತ್ತಿನ ದಿವಸ ಅಂತ ಹೇಳಿದ್ರು. ಎಲ್ಲರೂ ಸಂಸ್ಥೆಯವರು ಕಮ್ಯುನಿಕೇಶನ್ದಾಗೆ ಮಾಡ್ಯಾರ. ಆದ್ರೆ ಈ ವಜ್ಜೆ ಅಂತಂದು ನೋಡಿದ್ರೆ ನಮಗೆ ಭಾಳ ಅಗಾಧ ಅನ್ನಿಸ್ತದೆ. ಎಂತೆಂಥ 188 kg. ಈಗ 5 ಕಿಲೋದ ಅಕ್ಕಿ ಪಿಶವಿ ಬಂದಾವ. ಈಗ 5 ಕಿಲೋದು ಎಲ್ಲ ಕಿಲೋದ ಬೆಲ್ಲ, 5 ಕಿಲೋದು ಅಕ್ಕಿ ಇಂಥ ಬಂದದ್ರೊಳಗೆ 188 ಇದು ನೋಡಿ ನಮಗೆ ಆಗಾದ ಅನ್ನಿಸ್ತು. ಯಾಕಂದ್ರೆ ಇಂಥ ಶರೀರದೊಳಗೆ ತಿಂದು ತಾಕತ್ತು ಅನುಗುಣಿಸಿ ಮಾಡಿ ಕಿಸಿಂದ ತಾಕತ್ತು ಬರ್ಬೇಕಲ್ಲ. ಏನು ಒಂದು ಸಾಲ್ಗೆ ಹಿಂಗೆ ಹಿಡಿದು ಎತ್ಕೋತ ಒಂದೊಂದು 20 ಬರ್ತಾರೆ. 1-2 ಹೋಗಿದ್ದಲ್ಲ, 188 kg ತನಕ ಹೋದಲ್ಲ. ಇದೊಂದು ಹೊಸದಾಗದ. ಒಳ್ಳೆ ಎಲ್ಲ ನಮ್ಮ ಊರಿನವ್ರು ಬಂದು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಿ ತಮ್ಮೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯೊಳಗೆ ತಾವು ಪೈಲ್ವಾನರು ಬೆಳಿಬೇಕು ಅಂತ ಹೇಳಿ ನನ್ನೊಂದು ಆಸೆ ಅದ. ಅದು ಮಾಡಿರಿ. ಪ್ರತಿ ವರ್ಷ ನಾವು ಏನು ಎಲ್ಲರೂ ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೆ ಅದು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ನೋಡಿದ್ರಲ್ಲ, ಪೈಲ್ವಾನರು 188 kg ಕಲ್ಲನ್ನು ಎತ್ತು ಒತ್ತಿದ್ದಾರೆ. ಆದ್ರೆ ಆ ಪೈಲ್ವಾನರ ಕರೀರಿಲ್ಲಿ ಪೈಲ್ವಾನ್ರೆ, ಈಗ ನೀವು ಕಲ್ಲನ್ನು ಎತ್ತು ಹೋಗಿದ್ದೀರಾ, ಇದಕ್ಕೆ ಮುಂಚೆ ಎಲ್ಲಾದ್ರೂ ಹೋಗಿದ್ದೀರಾ? ಸರ್, ರಗಡ ತಾಲೂಕು ನಮ್ಮದು ಬಿಜಾಪುರ ತಾಲೂಕು, ಬಿಜಾಪುರ ಜಿಲ್ಲಾ ನಾಲ್ಕಂದವ್ರಿ. ನಮ್ಮ ಹೆಸರು ವೀರಪ್ಪ ಪೂಜೆ. ನಾವು ಪ್ರತಿ ವರ್ಷನೂ ಜಾತ್ರೆ ಎಲ್ಲ ಕಡೆ ಮಾಡ್ತೇವ್ರಿ. ಇಲ್ಲಿ 2000 ಮುಂಚೆ ಹಾಂ ರೀ, ಇಲ್ಲಿ ಬಂದು ಪ್ರಥಮ ಸ್ಥಾನ ಅವಾಗ ತೋರಿದ್ದೇವೆ. ನಾವು 2 ಕ್ವಿಂಟಲ್ 10 kg ಗುಂಡು ಎಲ್ಲ ಬೇಕಾದ್ರೆ ಇರ್ತೀವಿ. ಇದಕ್ಕೆ ಹೆಚ್ಚು ವೇಟ್ ಎಷ್ಟು ಹೋಗಿದ್ದೀರಿ ಸರ್? ನಮ್ಮ ಊರಿನಲ್ಲಿ 2 ಕ್ವಿಂಟಲ್ 8 kg ಇರ್ತೀನಿ. 2 ಕ್ವಿಂಟಲ್ 8 kg. ಇಲ್ಲಿ ಬಸವಣ್ಣ ಬಾಗೇವಾಡಿ ಒಳಗೆ 2 ಕ್ವಿಂಟಲ್ 3 kg ಇತ್ತು. ಮತ್ತು ಅನ್ನಕಾಲ ಇಲ್ಲಿ ಬೆಳಗಾವಿ ಜಿಲ್ಲಾ 15 ತಾಲೂಕು ಶೇಗುಣಸ್ಯಾಗ್ರಿ, ಅಲ್ಲಿ 2 ಕ್ವಿಂಟಲ್ 7 kg ಇರ್ತೀವಿ ರೀ. ಬೆಳಗಾವಿ ಜಿಲ್ಲಾ 15 ತಾಲೂಕು ಸಂತಿಯೂರಾಗ್ರಿ. ಇದೇ ಮೊನ್ನೆ ತಿಂಗಳು 12ನೇ ತಿಂಗಳ 3ನೇ ತಾರೀಕು ದಿವಸ 2 ಕ್ವಿಂಟಲ್ 10 kg ಇರ್ತೀವಿ ಅಲ್ಲಿ ಹೋಗೋದು ಬಂದು. ಈ ಹೆಮ್ಮೆಯ ವಿಷಯ ಬಿಡಿ. ಈ ಕಾಲದಲ್ಲೂ ಇಷ್ಟೊಂದು ಭಾರ ಎತ್ತಬೇಕಾದ್ರೆ ಅದಕ್ಕೆ ಪ್ರೋತ್ಸಾಹ ನಿಮ್ಗೆ ಯಾರಿದ್ದಾರೆ? ಪ್ರೋತ್ಸಾಹ ಅದ ರೀ, ಮನೆ ತಾಯಿ ತಂದೆ ಅದ ರೀ, ಅಣ್ಣ ತಮ್ಮರು ಅದ ರೀ. ನಾವು ನಿಮ್ಮಂಥ ಜನದ ಪ್ರೇಮ ಪ್ರೀತಿ ಐತ್ರಿ.
ಇಂಥ ಕಮಿಟಿ ಅಧ್ಯಕ್ಷ ಪೂಜಾರಿ ನಾವು ಈ ಶಕ್ತಿ ಬರುವಂಥದ್ದು ಆರು ಏನು ತಗೋತೀರಿ ನೀವು? ಯಾರ ತಗೋತಾರೆ ಸರ್ ನಮ್ಗೆ ಹಾಲು ಅದು ಇದು ಕುಡಿತೇವ್ರಿ ನಮ್ಗೆ ಇದು ಎಲ್ಲ ಇಷ್ಟೆಲ್ಲ ಮಾಡ್ತೇವೆ ಗೌರ್ಮೆಂಟ್ ನಮ್ಗೊಂದ್ಸರಿ ಏನ್ರ ಸಹಾಯ ಮಾಡಿದ್ರ ದೇಶ ಮುಖಾಂತರದಿಂದ ದೇಶ ವಯಸ್ಸದಾಗ ಒಂದು 4 ದಿನ ಇರ್ತೇವ್ರಿ ಮುಂದೆ ನಾಳೆ ವಯಸ್ಸಾಗತ್ತೆ ನಾವೇನು ನೋಡಿದ್ರಲ್ಲ ಇಂಥ ಪೈಲ್ವಾನರಿಗೆ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು. ಇಂಥ ಬೆಳೆದ್ರೆ ಸ್ವಲ್ಪ ಏನಾದರೂ ಮನೋರಂಜನೆ ಸಿಗುತ್ತೆ ಜನರಿಗೆ. ಇತ್ತ ಕಡೆ ಜನ ಸರ್ಕಾರದವ್ರು ಗಮನ ಹರಿಸಬೇಕು. ಇದಕ್ಕೆ ಏನ್ ಹೇಳ್ತಾರೆ ನೋಡೋಣ ಸರ್, ನೀವೇನ್ ಹೇಳ್ತೀರಾ ಇದಕ್ಕೆ? ಈ ತರ ಆಗ್ಬೇಕಂತ ಹೇಳ್ತೀರಾ? ವಿಜಯಪುರ ಜಿಲ್ಲೆ ಚಡ್ಚಣದಲ್ಲಿ ಈ ಚಡ್ಚಣ ಜಾತ್ರೆ ಇದೆ. ಈ ಜಾತ್ರೆ ವಿಶೇಷ ಏನಂದ್ರೆ ಜಾನುವಾರುಗಳ ಅತಿ ಹೆಚ್ಚು ಮಾರಾಟ ಮತ್ತು ಅತಿ ಹೆಚ್ಚು ಕೊಳ್ಳುಕೊಳ್ಳೋದು ಮತ್ತು ರೈತರು ಎಲ್ಲಿ ಬರ್ತಾರೆ ಅಂದರೆ ಅತಿ ಹೆಚ್ಚು ಚಡ್ಚಣಕ್ಕೆ. ಪ್ರತಿ ವರ್ಷ ಚಡ್ಚಣ ಜಾತ್ರೆ ಅದ್ಭುತ ನಡೆಯುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಜನ ಇದ್ದಾರೆ, ಬನ್ನಿ ಮಾತನಾ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಯಾವ್ದು ತಾವು? ನಾವು ಸಾಲೋಟಿಗೆ ಗಿಂಡಿ ತಾಲೂಕು ಸಾಲೋಟಿಗೆ. ಈ ಪ್ರತಿ ವರ್ಷ ಬರ್ತೀರಾ? ಬರ್ತೀವಿ. ಎಷ್ಟು ದನ ತಿಂದಿರಿ ನೀವು? ನಾವು 3 ಮಾರಾಟ ಮಾಡ್ತೀರಾ ಏನು ಹೆಂಗೆ? ಮಾರಾಟ ಮಾಡ್ತೀರಾ? ಏನು ಅಂದಾಜು ಎಷ್ಟು ಮಟ್ಟ ನಿಮ್ಮದು? ನಮ್ಮ 2 ಲಕ್ಷ ತನಕ ಹೋಗುತ್ತೆ. 2 ಲಕ್ಷ ತನಕ. ಯಾವ ಜಾತಿ? ಯಾವ ಕಿಲಾರ್ ಜಾತಿ. ಕಿಲಾರ್ ಜಾತಿ. ಓಹೋ, ಎಷ್ಟು ವರ್ಷದಿಂದ ಆಯ್ತು ಬರ್ತಾ ಇದ್ದೀರಿ ನೀವು? ನಾವು ವರ್ಷ ಬರ್ತೀವಿ. ವರ್ಷ ಬರ್ತೀವಿ. ಈ ನಮ್ಮೂರು ಚಡ್ಚಣ ಜಾತ್ರೆ ಏನಾದ್ರು ವಿಶೇಷ ನಿಮ್ಗೆ ಅನ್ಸಿದ್ಯಾ? ಯಾಕಂದ್ರೆ ಇನ್ನ ವ್ಯಾಪಾರ ಚಲೋ ಆಗಿಲ್ರಿ. ಇವತ್ತು ಇಲ್ಲ ನಾಳೆ ಚರ್ಚೆ ಏಕ ನಂಬರ್. ಓಹೋ, ನೋಡಿದ್ರಲ್ಲ ಪ್ರತಿ ವರ್ಷ ಜನ ಹೈಯೆಸ್ಟ್ ಜನ ಬರೋದು, ಹೈಯೆಸ್ಟ್ ಜಾನುವಾರುಗಳು ನೋಡಿ. ಸೌಕರ್ಯ ಹೋರಿ ಕಿಮ್ಮತ್ತೆ ಏನ್ರಿ ಅದು? ಕಿಮ್ಮತ್ತೆ ಹೌದಾ? ನೀವು ಮುಂದೆ ಬರ್ರಿ, ನೀವು ಬರ್ರಿ ಸೌಕರ್ಯ ಮುಂದೆ. ನೋಡಿದ್ರಲ್ಲ ಇದಕ್ಕೆ 3 ಲಕ್ಷ ರೂಪಾಯಿ ಅಂತೆ. 3 ಲಕ್ಷ ನೋಡಿ. ಅದು ಯಾವ ಜಾತಿ ಅಂತ ನಮ್ಗೆ ಗೊತ್ತಾಗಲ್ಲ, ಈ ರೈತರಿಗೆ ಹಿರಿಯರಿಗೆ ಗೊತ್ತು. ಕಿಲಾರಿ ಜಾತಿ. ಕಿಲಾರಿ 3 ಲಕ್ಷ ಅದು ನೋಡಿ. ಎಲ್ಲ ರೇಟ್. ಚಿಗಡಿ ಆಡ್ರಿ. ಅವು ಕಿಲಾರಿ ಏನ್ರಿ? ಅವು ಎಲ್ಲ ಕಿಲಾರಿ. ಜಾತ್ರೆ ವಿಶೇಷ ಅಂದ್ರೆ ಎಲ್ಲ ಜಾನುವಾರು, ಎಲ್ಲ ಜಾತಿ, ಎಲ್ಲ ರೀತಿ ಇರುವ ಜಾನುವಾರು ಬರ್ತಾರೆ. ಇಲ್ಲಿ ರೈತರಿದ್ದಾರೆ, ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಯಾವ್ದವ್ರು ತಾವು? ನಾವು ಹೈನಾಳದವ್ರಿ. ಇಲ್ಲೇ ಇದೆ ಹೈನಾಳ. ನಿಮ್ಮ ಹೆಸರು? ಮಾಯಾಪುರಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವು ಕಾಯಂ ಇದ್ದೀವಿ. ಕಾಯಂ ಅಂದ್ರೆ ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀರಾ? ಈಗ ಯಾವ ಇದು ಯಾವ ಜಾತಿ? ಗಿರ್ರಿ. ಗೀರ್. ಏನು ಅಂದಾಜು ಇದ್ರ ಮೊತ್ತ? ಯಾವ್ದ್ರಿ? ಇದ್ರ ಕಿಮ್ಮತ್ ಅದ್ರ 80 ರೀ. 80,000. ಇದ್ರದ್ದು? ಅವು 80 ರೀ. ಎಷ್ಟು ಲೀಟರ್ ಹಾಲು ಕುಡಿತೀವಿ ಸರ್? ಇವು 8-10 ಕೊಡ್ತಾವ್ರಿ. 8 ಲೀಟರ್ ಹಾಲು ಕುಡ್ತಾರೆ. ನೋಡಿದ್ರಲ್ಲ 8 ಲೀಟರ್ ಹಾಲು ಕೊಡ್ತವೆ ನೋಡ್ರಿ ಜಾನುವಾರು. ಎಬ್ಸು ಬರ ಮಳು ಆ ಕಡೆ ಹೋಗ್ಬಾರ್ದು ಬರೋ. ಚಡ್ಚಣ ಜಾತ್ರೆಯಲ್ಲಿ ಜನ ಬಂದಿದ್ದಾರೆ. ಈ ಜಾತ್ರೆ ಬದಲು ಏನು ಹೇಳ್ತಾರೆ ನೋಡೋಣ ಬನ್ನಿ. ಈಗ ಜಾತ್ರೆ ಬಂದಿದ್ದಾರೆ, ಇವ್ರ ಹತ್ರ ಕೇಳೋಣ ಬನ್ನಿ. ಸರ್ ಚಡ್ಚಣ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ಚಡ್ಚಣ ಜಾತ್ರೆ ಒಳಗೆ ಪಂಚಾಯತ್ ಏನು ಬೆಳೀತಪ್ಪ, ದನಗಳು ಬಂದಿರ್ತವೆ. ಒಂದೊಂದು ದನಗಳು ಭಾಳ ಬಂದು ಬರ್ತವೆ. ನಮ್ಮ ಊರಾಗ ದನಗಳು ಒಂದೊಂದು
5 ಲಕ್ಷ 10 ಲಕ್ಷ 20 ಲಕ್ಷ ತನಕ ಒಂದೊಂದು ದನಗಳ ಕಿಮ್ಮತ್ ಇರ್ತಾವೆ. ಮತ್ತೆ ಇದು ಆಡುಗಳು ಬರ್ತಾವಲ್ಲ ಕುರಿಗಳು ಅದಕ್ಕೆ ಉಳುಗಳು ಬರ್ತವೆ. ಒಂದೊಂದು ಉಳುಗಳು 30 ಲಕ್ಷ 25 ಲಕ್ಷ 20 ಲಕ್ಷ 15 ಲಕ್ಷ ಒಂದೊಂದು ದನಗಳ ರೇಟ್ಗಿಂತ ಹೆಚ್ಚು ಕುರಿಗಳ ರೇಟ್ ಅದಾವೆ. ಅತಿ ಹೆಚ್ಚು ಬೆಲೆ ಬಾಳುವ ಜಾನುವಾರುಗಳು ಬರ್ತವೆ. ಇದು ಒಂದು 100 ವರ್ಷ ಮ್ಯಾಗ ಇತ್ತು ಜಾತಿ ಥರ ಇತ್ತು ನಮ್ಮ ಕಡೆ ಎಲ್ಲ ಇದೇ ಥರ ವರ್ಷ ಗದ್ದಿಗೆರಾಗಿ ಉಳ್ಳಾಗ ಗ್ರಾಮಾಂತರ ಎಲ್ಲ ಕೂಸಿ ದನಗಳ ಜಾತಿಗಾಗಿ ಮನುಷ್ಯ ಜಾತಿ ಚಂದಾಗಿ ಅಚ್ಚುಕಟ್ಟಾಗಿ ಸುಮಾರು 100 ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ವಿಶೇಷ ಅಂದ್ರೆ ಈ ಜಾನುವಾರುಗಳೇ ಅತಿ ಹೆಚ್ಚು ಮಾರಾಟ ಆಗೋದು. ದನಗಳದ್ದು ಬೇಕು ಕುರಿಗಳದ್ದು ಬೇಕು ಹಾಗೆ ಮನುಷ್ಯರ ಜಾತ್ರೆ ಚಲೋ ನಡೀತದೆ. ಎಷ್ಟು ಜಾನುವಾರುಗಳು ಬರುತ್ತೆ, ಎಷ್ಟು ದನಗಳು ಬರುತ್ತೆ? ಇಲ್ಲ ಹೇಳಕ್ ಬರಂಗಿಲ್ಲ, ಅಷ್ಟು ದನಗಳು ಬರ್ತಾವೆ. ಯಾಕಂದ್ರೆ ನೋಡಕ್ಕೆ ಗಿಡಕ್ಕೆ ಇರ್ಲಕ್ಕೆ ಎಲ್ಲಿ ದನಗಳಿಗೆ ಗಿಡಕ್ಕೆ ಕಡೆ ಜಾಗ ಇರಂಗಿಲ್ಲ. ಜಾಗ ಸಾಧಾರೆ ಒಂದು ಕಟ್ಟುವಂತ ವ್ಯವಸ್ಥೆ ಕೂಡ ನೋಡಿದ್ರಲ್ಲ, ಸುಮಾರು 2-3 ಜಿಲ್ಲೆ ಒಳಗೆ ಅತಿ ಹೆಚ್ಚು ಜಾನುವಾರುಗಳು ಬರುವ ಒಂದೇ ಊರಂದ್ರೆ ಅದು ಚಡ್ಚಣ ಊರು. ಇಲ್ಲಿ ಅತಿ ಹೆಚ್ಚು ಜಾತ್ರೆಗಳು ನಡೀತವೆ.